ಈ ಬಿಗ್ ಬಾಸ್ ಆಟ ನೋಡಿ ಎಷ್ಟು ಚೆನ್ನಾಗೈತೆ. ಸುತ್ತಿ ಸುತ್ತಿ ಎಲ್ಲಿರುತ್ತೋ ಅದೇ ಜಾಗಕ್ಕೆ ಬರತ್ತೆ. ಇವತ್ತು ಧನುಷು ಕಾವ್ಯನ ಗಿಲ್ಲಿಯಿಂದ ದೂರ ಮಾಡಕ್ಕೆ ನೋಡ್ದ. ಕಾವ್ಯ ಅದನ್ನು ಮಾಡಿದ್ಲು. ಅದೇ ಥರ ಗಿಲ್ಲಿನ ಬಿಟ್ಟು ಧನುಷ್ ಹತ್ರ ಚೆನ್ನಾಗಿದ್ಲು. ಇವಾಗ ಧನುಷ್ಗೂ ಕಾವ್ಯಕ್ಕೆ ಏನಾಗೈತೋ ಗೊತ್ತಿಲ್ಲ. ಇವತ್ತು ತಿರ್ಗಾ ಕಾವ್ಯ ಗಿಲ್ಲಿ ಹತ್ರ ಚೆನ್ನಾಗಿರಕ್ಕೆ ನೋಡ್ತಾವಳೆ. ಅಂದರೆ ಇವಾಗ ಏನಕ್ಕೆ ದೂರ ಆಗವ್ರೆ ಧನುಷ್ ಕಾವ್ಯ? ನಾನು ನೋಡಿರೋ ಪ್ರಕಾರ ಕಾವ್ಯ ಹೇಳ್ತಾಳೆ ಧನುಷ್ಗೆ, ನನ್ನ ಮುಟ್ಟಕ್ಕೆ ನಿನ್ಗೆ ಯಾರು ರೈಟ್ಸ್ ಕೊಟ್ಟಿದ್ದು ಅಂತಾಳೆ. ಧನುಷ್ ಹೇಳ್ತಾನೆ, ನನ್ನ ಇಷ್ಟ ನಾನು ಮುಟ್ತೀನಿ, ನನಗೆ ಯಾರು ರೈಟ್ಸ್ ಕೊಡಬೇಕು ಅಂತ ಹೇಳ್ತಾನೆ. ಅದೇ ಥರ ತುಂಬ ವಿಚಾರ ನಡೆದೈತೆ ಈ ಮನೆಯಲ್ಲಿ. ಇವಾಗ ಕಾವ್ಯಗೆ ಅನಿಸಿರ್ತೈತೆ ಗಿಲ್ಲಿನ ಧನುಷ್ನ ನೋಡಿದ್ರೆ ಗಿಲ್ಲಿದು ಎಂಥ ಜೆನ್ಯೂನ್ ಫ್ರೆಂಡ್ಶಿಪ್ಪು ಅಂತ. ಯಾವತ್ತೇ ಆಗಲಿ ಕಾವ್ಯ ಹತ್ರ ತಮಾಷೆ ಮಾಡೋನು. ಕಾವ್ಯನ ಗಿಲ್ಲಿ ಜೆನ್ಯೂನಾಗಿ ಫ್ರೆಂಡ್ಶಿಪ್ ಮಾಡ್ಕೊಂಬಂದ. ತಿರ್ಗಾ ಇವಾಗ ಕಾವ್ಯ ಇದನ್ನೆಲ್ಲ ನೋಡಿಬಿಟ್ಟು ಗಿಲ್ಲಿ ಹತ್ರ ಮತ್ತೆ ಬಂದು ಒಂದಾಗವಳೆ. ಅಂದರೆ ಗಿಲ್ಲಿ ಒಪ್ಕೊಂಡವನ. ಅವ್ನು ಗಿಲ್ಲಿ ಏನಂದರೆ ಯಾರು ಹೆಂಗೆ ಬಂದ್ರೂ ಅವ್ನು ಮಾತಾಡ್ಸ್ಕೊಂಡು ಹೋಗ್ತಾ ಇರ್ತಾನೆ. ನೀನು ಇದು ಮಾಡಿದ್ಯಾ ಅದು ಮಾಡಿದ್ಯಾ ಅಂತ ಅವನು ಮನಸ್ಸಲ್ಲಿ ಇಟ್ಕೊಂಡು ಅದೆಲ್ಲ ಏನೂ ಮಾಡಲ್ಲ. ಅವನು ಮನಸ್ಸಲ್ಲಿ ಇಟ್ಕೊಂಡ್ರು ಅದು ಹೊರಗಡೆ ತೋರಿಸ್ಕೊಳಲ್ಲ. ಅಂದರೆ ಅದೈತೆ ಅವನ ಮನಸ್ಸಲ್ಲಿ. ನಾನಿಷ್ಟು ಚೆನ್ನಾಗಿ ನಿನ್ನ ಬಿಟ್ಕೊಟ್ಟಿಲ್ಲ, ನಾನು ಎಲ್ಲ ಕಡೆಯೂ ನನ್ನ ನೀನು ಬಿಟ್ಕೊಟ್ಟೆ ಅಂತ ಅವನ ಮನಸ್ಸಲ್ಲಿ ಐತೆ. ಸೂರಜ್ ಅವ್ರು ಬರ್ತಾರೆ. ಅವ್ರು ಬಂದು ಪವಿತ್ರ ಬಂಧನ ನಿಮ್ಗೆ ಯಾರ ಜೊತೆಲಿದೆ ಅಂತ ಕೇಳ್ತಾನೆ. ರಕ್ಷಿತಾ ಗಿಲ್ಲಿಗೆ ಹೇಳ್ತಾಳೆ ನಮ್ಮಿಬ್ರದ್ದು ಪವಿತ್ರ ಬಂಧ ಅಂದ್ಬಿಟ್ಟು. ರಘುನೂ ಗಿಲ್ಲಿಗೆ ಹೇಳ್ತಾನೆ, ಕಾವ್ಯನೂ ಗಿಲ್ಲಿಗೆ ಹೇಳ್ತಾನೆ. ಈ ಸತಿ ಕಾವ್ಯ ಧನುಷ್ಗೆ ಹೇಳಲಿಲ್ಲ. ಅವರಿಬ್ಬರ ಮಧ್ಯದಲ್ಲಿ ಏನು ಮನಸ್ತಾಪ ಬಂದೈತೋ ಗೊತ್ತಿಲ್ಲ. ಯಾಕಂದರೆ ಬಿಗ್ ಬಾಸ್ ಅದೆಲ್ಲ ನಮಗೆ ನೋಡ್ಸಲ್ಲ. ಅಂದರೆ ಗಿಲ್ಲಿ ಯಾರಿಗೆ ಹೇಳ್ತಾನೆ ಅಂದ್ಬಿಟ್ಟು ನನಗೆ ಒಂದು ಕಾಯ್ತಾ ಇದ್ದೆ ನೋಡಬೇಕು. ನನಗೇನು ತುಂಬ ಖುಷಿ ಆಯಿತು. ಏನಕ್ಕಂದರೆ ಜೆಂಟ್ಲ್ಮ್ಯಾನ್ ಥರ ಗಿಲ್ಲಿ ರಕ್ಷಿತಾ ಹೆಸರು ತೊಗೊಂಡ. ನನಗದು ತುಂಬ ಖುಷಿ ಆಯಿತು. ಇವಾಗ ನಾವು ಒಂದು ಫಿಲಮ್ ನೋಡೋವಾಗ ವಿಸಿಲ್ ಹೊಡಿತೀವಲ್ಲ, ಯಾವುದಾನ ಒಂದು ಒಳ್ಳೆ ಮೂಮೆಂಟ್ ಬಂದರೆ, ನಾನು ಅದೇ ರೀತಿ ಇದನ್ನು ನೋಡಿಬಿಟ್ಟು ಚಪ್ಪಾಳೆ ತಟ್ಟಿದ್ದೀನಿ. ಅಷ್ಟೊಂದು ಇಷ್ಟ ಆಯ್ತು ನನಗಿದು. ಏನಕ್ಕಂದರೆ ಅವನು ಗಿಲ್ಲಿ ಮಾಡ್ತಾಯಿದ್ದು ನೋಡಿ, ಕಾವ್ಯ ಅಷ್ಟು ಮಾಡಿದ್ರು ಎಲ್ಲಿ ಕಾವ್ಯಗೆ ಕೊಡ್ತಾನೋ ಅಂತ ಒಂದು ಕುತೂಹಲದಿಂದ ಇದ್ದೆ. ಗಿಲ್ಲಿ ಆ ತಪ್ಪು ಮಾಡಿಲ್ಲ. ನನಗೆ ತುಂಬ ಇಷ್ಟ ಆಯಿತು. ನಾವು ಇವಾಗಲೇ ರಕ್ಷಿತಾ ನೋಡಿದ್ವಿ. ರಕ್ಷಿತಾ ಗಿಲ್ಲಿ ಬೇಜಾರಾಗಿದ್ದಾಗ ಕೂಡ ರಕ್ಷಿತಾ ಗಿಲ್ಲಿನ ಎಲ್ಲೂ ಬಿಟ್ಕೊಟ್ಟಿಲ್ಲ. ಏನಾದ್ರು ತಿನ್ನೋಕ್ಕೆ ತೊಗೊಂಬಂದು ಕೊಡೋದಾಗ್ಬೋದು, ಕೂತ್ಕೊಂಡಿರೋ ಜಾಗದಲ್ಲೆಲ್ಲ ತಂದ್ಕೊಡೋಳು. ಜ್ವರ ಬಂದಾಗ ಅವನ್ನ ಎಷ್ಟು ಚೆನ್ನಾಗಿ ನೋಡಿಕೊಂಡ್ಳು. ಆ ಟೈಮಲ್ಲಿ ಕಾವ್ಯ ಅವನ್ನ ತಿರುಗಿ ಕೂಡ ನೋಡಲಿಲ್ಲ. ಟಾಸ್ಕ್ ಬಂದಾಗ ಮಾತ್ರ ಅವನ ಹತ್ರ ಚೆನ್ನಾಗಿ ಕೆಲಸ ಮಾಡಿಸ್ಕೊಂಡವಳು ಬರ್ತಾಯಿದ್ಲು. ಇವಾಗ ಇದನ್ನು ನೋಡಿ ಅಲ್ಲಿರೋರ್ಗೂ ಅರ್ಥ ಆಗಿರತ್ತೆ ಗಿಲ್ಲಿನ ಅಷ್ಟು ಸದೃವಾಗಿ ತೊಗೊಳಕ್ಕಾಗಲ್ಲ ಅಂದ್ಬಿಟ್ಟು. ಕಾವ್ಯ ಮನಸ್ಸಲ್ಲಿರೋದೇ ಅದು ಅಂದ್ಕೊಂಡು ಇರ್ತಾಳೆ. ನಾನು ಏನು ಮಾಡಿದ್ರು ನನ್ನಿಂದನೇ ಬರ್ತಾನೆ ಗಿಲ್ಲಿ ಅಂದ್ಬಿಟ್ಟು. ಗಿಲ್ಲಿನೂ ಎಷ್ಟೊಂದು ನೋಡ್ತಾನೆ. ಒಂದು ಸಲ ಸರಿ, ಎರಡು ಸಲಿನೇ ಸರಿ. ಈ ಸತಿ ಅವಳೇ ಮಾತಾಡ್ಸ್ಕೊಂಡು ಬಂದವಳು. ಮತ್ತೆ ಸ್ಟಾರ್ಟಿಂಗು ಗಿಲ್ಲಿಗೆ ಯಾರು ಜೋಡಿ ಬೇಕು ಅಂದಾಗ ಕಾವ್ಯನ ತೊಗೊಳ್ತಾನೆ ಜಂಟಿಯಾಗಿ. ಆವಾಗ ಗಿಲ್ಲಿ ಒಂದು ಮಾತು ಹೇಳ್ತಾನೆ. ನಾನು ನಿನಗೆ ಸಪೋರ್ಟಾಗಿರ್ತೀನಿ, ಸಪೋರ್ಟಾಗಿರು ಅಂದ್ಬಿಟ್ಟು. ಅದನ್ನು ಗಿಲ್ಲಿ ಲಾಸ್ಟ್ವರೆಗೂ ಪಾಲಿಸ್ಕೊಂಬಂದ. ಕಾವ್ಯ ಎಷ್ಟು ದೂರ ಮಾಡಿದ್ರೂ ಗಿಲ್ಲಿ ಕಾವ್ಯನ ಬಿಟ್ಕೊಟ್ಟಿಲ್ಲ. ಕಾವ್ಯ ಅದನ್ನು ಪಾಲಿಸಿಲ್ಲ. ಗಿಲ್ಲಿ ಒಂದು ಸಲ ಮಾತು ಕೊಟ್ಟರೆ ಅವನು ಯಾವತ್ತೂ ಆ ಮಾತನ್ನು ತಪ್ಪಿಲ್ಲ. ರಿಷಾಗೂ ಚಾಲೆಂಜ್ ಮಾಡಿದ್ದ ಗಿಲ್ಲಿ, ಕಾವ್ಯನ ಫೈನಲ್ವರೆಗೂ ನಾನು ತೊಗೊಂಡೋಗ್ತೀನಿ ಅಂತ. ಕಾವ್ಯ ಮುಂದೆ ನೀನು ಆಚೆ ಹೋಗ್ತೀಯಾ ಅಂತ. ಸತ್ಯ ಆಯಿತು. ಗಿಲ್ಲಿ ಇಷ್ಟೆಲ್ಲ ಕಾವ್ಯಗೋಸ್ಕರ ಮಾಡ್ದ. ಅಂದರೆ ಕಾವ್ಯ ಗಿಲ್ಲಿಗೆ ಏನು ಮಾಡಿದ್ಲು? ಮೋಸ ಮಾಡಿದ್ಲು. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.